Hey guys, hey everyone, welcome back to my YouTube channel Deeps here. ಸೊ ಇವತ್ತು ನಾನು ನಿಮಗೆ ನನ್ನ ಸೀರೆ ಕಲೆಕ್ಷನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮೈಕ್ ನನ್ನ ಥರ ಇರೋದಿದೆ, ಮೈಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಇಫ್ ದೇರ್ ಇಸ್ ಎನಿ ಲೈಟಿಂಗ್ ಇಶ್ಯೂಸ್ ಏನಾದರೂ ಇದ್ದರೆ ರಿಯಲಿ ಸಾರಿ. ಸೊ ನಾನಿವತ್ತು ನಿಮಗೆ ನನ್ನ ಸೀರೆ ಕಲೆಕ್ಷನ್ಸ್ ಮಾಡ್ತಿದ್ದೀನಿ. ಐ ಹ್ಯಾವ್ ಲಾಡ್ ಆಫ್ ಸ್ಯಾರೀಸ್ ಹಿಯರ್. ಸೊ ಇದರಲ್ಲಿ ಕೆಲವೊಂದು ಸೀರೆಗಳು ನಾನು ಇಷ್ಟಪಟ್ಟು ತಗೊಂಡಿರೋದು, ಕೆಲವೊಂದು ಸೀರೆ ನಮ್ಮ ಅಜ್ಜಿ ಅವರಿಂದ ನನಗೆ ಬಂದಿರೋದು, ಇನ್ನೊಂದು ಸೀರೆ ನಮ್ಮಮ್ಮ ಇಷ್ಟ ಆಗಿ ನಾನು ಇಸ್ಕೊಂಡಿರೋ ಸೀರೆ. ಆ್ಯಂಡ್ ಆಲ್ಸೋ ಕೆಲವೊಂದು ಅದರಲ್ಲಿ ನನ್ನ ಮೊದಲನೇ ಸೀರೆ ನಾನು ಬೇಕು ಅಂತ ತಗೊಂಡಿದ್ದು, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಪ್ಪ ನನಗೆ ಕೊಡ್ಸಿರೋಂಥ ಸೀರೆಗಳು ತುಂಬ ಇದೆ. ಆ್ಯಂಡ್ ಇದಕ್ಕಿಂತ ಬಿಟ್ಟು ರೇಷ್ಮೆ ಸೀರೆಗಳು ಅದೆಲ್ಲ ಬೇರೆ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ಪಾರ್ಟ್ಸಲ್ಲಿ ಮಾಡ್ತೀನಿ, ಬಿಕಾಸ್ ಒಂದೇ ಪಾರ್ಟಲ್ಲಿ ಎಲ್ಲದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಮತ್ತ್ಯಾಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಫಸ್ಟು ಅಲ್ಲಿ ಶೋ ಒಂದು ಸ್ಯಾರಿ, ಅದು ನನ್ನ ಫೇವ್ರೆಟ್. ಆ ಸ್ಯಾರಿ ಬಂದು ನಾನು ಫಸ್ಟು ನನಗೆ ಅಂತ ತಗೊಂಡಿರೋ ಸೀರೆ. ಅದು ದಿಸ್ ಬ್ಲ್ಯಾಕ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ವೆರಿ ಸಿಂಪಲ್ ಆ್ಯಂಡ್ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯ ಸೀರೆ. ಸೊ ನಾನು ಬ್ಲೌಸ್ ಸಹ ಸ್ಟಿಚ್ ಮಾಡಿಸಿಲ್ಲ, ಇದನ್ನು ಬೇರೆ ಬ್ಲೌಸ್ ಜೊತೆ ಪೇರ್ ಮಾಡಿ ಹಾಕೋತೀನಿ ನಾನು. ಸೊ ದಟ್ ಸೀರೆ ಇದರ ಹೆಸರುಗಳೆಲ್ಲ ಅಷ್ಟು ನಂಗೆ ಐಡಿಯಾ ಇಲ್ಲ, ಜಾರ್ಜೆಟ್ ಅನಿಸುತ್ತೆ ಇದು. ಸೊ ಮೈ ಫೇವ್ರೆಟ್ ಸ್ಯಾರಿ. ನಮ್ಮ ಅಮ್ಮಂಗೆ ನಾನು ಕೊಡಿಸಿ ಅಂತ ತಲೆ ತಿಂದು ತೊಗೊಂಡಿರುವಂಥ ಸೀರೆ ಇದು. ಇದಕ್ಕೆ ಮೇ ಬಿ ವೆರಿ ಲೆಸ್ ಪ್ರೈಸ್, ಮೇ ಬಿ ಒಂದು 500 to 800 ಇರುತ್ತೆ ಅಷ್ಟೇ. ಇದು ನನ್ನ ಫಸ್ಟ್ ಸ್ಯಾರಿ. ಸೊ ಅದಕ್ಕೆ ಸುಮ್ಮನೆ ತೊಗೋಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದು ನನಗೆ ಅಂತ. ದಿಸ್ ಇಸ್ ದ ಸ್ಯಾರಿ. ಸೊ ನೆಕ್ಸ್ಟ್ ಸೀರೆ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಸ್ಯಾರಿ ಬಂದು ದಿಸ್ ಒನ್. ಇದು ಈ ಸೀರೆಯಿಂದ ತುಂಬ ದೊಡ್ಡ ಸ್ಟೋರಿ ಇದೆ. ಸೊ ಇದು ನಮ್ಮ ಅಪ್ಪ ಅವರ ಅಮ್ಮನ ಸೀರೆ, ವಿಚ್ ಇಸ್ ನಮ್ಮ ಮುತ್ತಜ್ಜಿ. ಅವ್ರ ಹೆಸರು ಮುತ್ತಕ್ಕ ಅಂತ. ಸೊ ನಂಗೆ ತುಂಬ ಅಂದರೆ ತುಂಬ ಇಷ್ಟ, ಬಿಕಾಸ್ ನಾವು ಅಜ್ಜಿ ಜೊತೆಯಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದಿಸ್ ಇಸ್ ದಟ್ ಸ್ಯಾರಿ. ಇದು ಅವ್ರು ಇದ್ದಾಗೇನೆ ನನಗೆ ಅಂತ ಕೊಟ್ಟಿದ್ದು. ಇದು ಒಂದು ಸೀರೆ ನನಗೆ ಅವರು ಗುರುತು ಅಂತ ಇಟ್ಕೊಂಡಿದ್ದೀನಿ ಅವ್ರ ನೆನಪಿಗೆ. ಸೊ ಇದನ್ನು ಆಲ್ರೆಡಿ ನಾನು ಉಟ್ಕೊಂಡಿದ್ದೀನಿ ಸೀರೆ. ಸೊ ಈ ಸೀರೆ ಇದೆಲ್ಲ ಪಿಕ್ಚರ್ಸ್ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ ಹೆಂಗೆ ಕಾಣುತ್ತೆ ಅಂತಂದ್ಬಿಟ್ಟು. ಸೊ ಇದು ಒಂಥರ ಕಾಟನ್ ಅಲ್ಲ, ಒಂಥರ ಸಾಫ್ಟ್ ಸಿಲ್ಕ್ ಥರ ಬರುತ್ತೆ ಈ ಸೀರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸೀರೆ. ಸೊ ಇದು ತುಂಬ ಸೊ ಯೂಸ್ ಮಾಡ್ತಿದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ಈ ಸೀರೆ ಅಷ್ಟು ಫೇವ್ರೇಟ್ ನನಗೆ. ಸೊ ಇದು ನಮ್ಮ ಅಜ್ಜಿ ಕೊಡ್ತು. ನೆಕ್ಸ್ಟ್ ಸೀರೆಗೆ ಹೋಗೋಣ. ಓಕೆ, ಈ ಸೀರೆ ರೀಸೆಂಟಾಗಿ ಆಫೀಸ್ದು ಏನದು ಓಪನಿಂಗ್ ಇತ್ತು, ತೊಗೊಂಡು ಇಟ್ಕೊಂಡಿದ್ದೆ. ಬಟ್ ಯಾವುದೋ ಒಂದು ಒಳ್ಳೆ ಒಕೇಶನ್ ಸಿಗಲಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಯಾವುದಕ್ಕೂ ಹಾಕ್ಕೊಂಡೇ ಇರಲಿಲ್ಲ. ಸೊ ಈ ಸೀರೆ ನಾನು ಆಫೀಸ್ ಫಂಕ್ಷನ್ ಇತ್ತಲ್ಲ ಆಗ ಹಾಕ್ಕೊಂಡಿದ್ದೆ. ಆ್ಯಂಡ್ ಇದ್ರದ್ದು ಪಿಕ್ಚರ್ಸ್ ಇದೆ, ಐ ಆ್ಯಡ್ ದ್ಯಾಟ್. ಇದು ಬಂದು ಏನಂತಾರೆ ಇದನ್ನು, ಸ್ಯಾಟಿನ್ ಸ್ಯಾರಿ ಇದು, ವಿಚ್ ಇಸ್ ಇನ್ ಕ್ರೀಮ್ ಇನ್ ಕಲರ್, ನೀವು ನೋಡ್ಬೋದು. ಆ್ಯಂಡ್ ಇದ್ರದ್ದು ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ. ಈ ಸೀರೆಯಲ್ಲಿ ನಂಗೆ ತುಂಬ ಅಂದರೆ ತುಂಬ ಮೆಮೊರಿ ಇದೆ. ನನ್ನ ಹಾಡು ಸಹ ಆಡಿದ್ದೆ ಈ ಸೀರೆ ಹಾಕ್ಕೊಂಡು ಆಫೀಸ್ ಫಂಕ್ಷನ್ಗೆ. ಸೊ ದಿಸ್ ಇಸ್ ದ್ಯಾಟ್ ಸ್ಯಾರಿ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಇದು ಕನಕಾಂಬ್ರ ಕಲರ್ ಅಂತ ನಾವು ಹೇಳ್ತೀವಿ, ಆ ಸ್ಯಾರಿ ಇದು. ಸೊ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹೊಚ್ಚಿದ್ದು ಈ ಸೀರೆ. ನಂಗೆ ಇಷ್ಟಪಟ್ಟು ತೊಗೊಂಡಿದ್ದು. ಯಾಕೆ ಅಂದರೆ ನಮ್ಮ ಅಪ್ಪ ನಮ್ಮ ಅಜ್ಜಿ ಹತ್ರ ಇದೇ ಕಲರ್ ಸೀರೆ ಪ್ಯೂರ್ ರೇಷ್ಮೆದಿದೆ, ವಿಚ್ ಈಸ್ ನಮ್ಮಪ್ಪ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಅಂತೆ. ಅದಾದಮೇಲೆ ಅದನ್ನ ನೋಡಿ ನನಗೆ ಅದೇ ಕಲರೇ ಬೇಕು ಅಂತ ನಾನು ತಗೊಂಡೆ ಈ ಸೀರೆ, ವಿಚ್ ಇಸ್ ಇದು ಸಾಫ್ಟ್ ಸಿಲ್ಕು. ತುಂಬ ಚೆನ್ನಾಗಿದೆ, ಉಟ್ಕೊಳ್ಳೋಕ್ಕೂ ಆರಾಮಾಗಿರುತ್ತೆ. ಸೊ ನಾನು ಈ ಥರದೇ ಪ್ರಿಫರ್ ಮಾಡ್ತೀನಿ ಉಟ್ಕೊಳ್ಳೋಕ್ಕೆ. ಎಲ್ಲ ಥರ ಉಟ್ಕೋತೀನಿ, ಬಟ್ ಇದು ಆರಾಮಾಗಿರುತ್ತೆ ಉಟ್ಕೊಳ್ಳೋಕ್ಕೆ. ಆ್ಯಂಡ್ ಇದ್ರದ್ದೆಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಆಗಿದೆ. ನಾನು ಬ್ಲೌಸ್ ಹೇಗೆ ಹೊಲಿಸ್ತೀನಿ ಮೇ ಬಿ ನನ್ನ ಕನೆಕ್ಷನ್ಸ್ ನಮ್ಮೂರ ಕಡೆನೇ ಇದ್ದರೆ ನಿಮಗೆ ಹೊಲಿಸ್ಕೊಳ್ಬೋದು ಅವ್ರ ಹತ್ರನೇ. ಯಾವ ಥರ ಡಿಸೈನು ಹೇಗೆ ಹೊಲಿತಾರೆ ಅಂತೆಲ್ಲ ಬ್ಲೌಸ್ ಕಲೆಕ್ಷನ್ಸ್ ಇರುತ್ತಲ್ವ, ಡಿಸೈನ್ಸ್ ಬಗ್ಗೆ ಎಲ್ಲ ಮಾತಾಡುವಾಗ ಅದರಲ್ಲಿ ತೋರಿಸ್ತೀನಿ. ದಿಸ್ ಇಸ್ ದ್ಯಾಟ್ ಸ್ಯಾರಿ. ಆ್ಯಂಡ್ ದಿಸ್ ಸ್ಯಾರಿ ಇದೆಲ್ಲ ನಂಗೆ ತುಂಬ ಇಷ್ಟ ಆಗಿರೋ ಸೀರೆಗಳೇ. ಬಟ್ ಈ ಸೀರೆ ಏನಂದರೆ
ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡ್ ಅವರ ಮದುವೆ ಅವರು ಕಾರ್ಡ್ ಕೊಡೋಕ್ಕೆ ಬರಬೇಕಾದ್ರೆ ಈ ಸೀರೆ ನಮಗೆ ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ದು. ಸೊ ಈ ಸೀರೆ ನೋಡಿದ ತಕ್ಷಣ ಹೊಲ್ಸ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ಈ ಸೀರೆ ಹೊಲ್ಸ್ಕೊಂಡೇ ಒಂದು ರೀಲ್ ಶೂಟ್ ಮಾಡಿದ್ದೆ ಹಾಕ್ಕೊಂಡು, ವಿಚ್ ವಾಸ್ ಸೋ ಗುಡ್. ಎಷ್ಟು ಚೆನ್ನಾಗಿತ್ತು ಅಂದರೆ ವೆರಿ ಬ್ಯೂಟಿಫುಲಿ ಇಟ್ ಕೇಮ್ ಔಟ್. ಸೊ ಆ ಸೀರೆ ಪಿಕ್ಚರ್ಸು ಆ್ಯಡ್ ಮಾಡ್ತೀನಿ, ಲಾಟ್ ಆಫ್ ಪಿಕ್ಚರ್ಸ್ ಫ್ರಮ್ ದಿಸ್ ಸ್ಯಾರಿ. ಸೊ ಇದು ಬಾಟಲ್ ಗ್ರೀನ್ ಕಲರ್, ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಬ್ಲೌಸು ಅಷ್ಟೇ ವೆರಿ ಸಿಂಪಲಾಗಿ ಹೊಲಿಸಿದ್ದೆ. ಸೊ ಇದು ಅಲ್ಲಿ ಶೋ ಬೇರೆ ವಿಡಿಯೋಸಲ್ಲಿ ತೋರಿಸ್ತೀನಿ ನಾನು ಹೇಗೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ದ್ಯಾಟ್ ಸ್ಯಾರಿ, ಮೈ ಮೋಸ್ಟ್ ಫೇವ್ರೇಟ್. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಯಾರಿ. ಇದು ಸೇಮ್, ದಿಸ್ ಇಸ್ ರಾಣಿ ಪಿಂಕ್ ಕಲರ್ ವಿತ್ ದಿಸ್ ಬ್ಲೂ ಕಾಂಬಿನೇಷನ್. ನಾನು ಹಾಕ್ಕೊಂಡಿರೋ ಬಟ್ಟೆಗೂ ಇದಕ್ಕೂ ಈ ಬ್ಲೂಗೂ ಮ್ಯಾಚ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಅ ಸಾಫ್ಟ್ ಸಿಲ್ಕ್. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಗೊಂಡಿದ್ದು. ನಾನು ತಗೊಂಡಿದ್ದಲ್ಲ, ನಮ್ಮಪ್ಪ ಕೊಡಿಸಿದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ವರ್ಷ ಮುಂಚೆ ನಮ್ಮ ಅಮ್ಮಂಗೆ ಕೊಡಿಸ್ತಿದ್ರು, ಈಗ ನಾನು ಎತ್ಕೋತಿದ್ದೀನಿ ಈ ಸ್ಯಾರೀಸು. ಸೊ ಈ ಇಯರ್ ವರಮಹಾಲಕ್ಷ್ಮಿಗೆ ಮಾತ್ರ ನಮ್ಮ ಅಮ್ಮಂಗೆ ಕೊಟ್ವಿ ನಾವು. ಸೊ ಇದು ನಮ್ಮಪ್ಪನೇ ಕೊಡಿಸಿದ್ದು. ದಿಸ್ ಈಸ್ ಆಲ್ಸೋ ಅ ವೆರಿ ಬ್ಯೂಟಿಫುಲ್ ಸ್ಯಾರಿ. ಇದು ಸಾಫ್ಟ್ ಸಿಲ್ಕ್ ಸೇಮ್. ಇದಕ್ಕೂ ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿಸಿದ್ದೀನಿ, ಅದು ನೆಕ್ಸ್ಟು ವಿಡಿಯೋ ಅಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ ಸ್ಮಾಲ್ ಡೀಟೇಲಿಂಗ್ ಚೆಕ್ಸ್ ಇದೆ. ಸೊ ನಂಗೆ ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒನ್ ಆಫ್ ಮೈ ಫೇವ್ರೇಟ್ ಸ್ಯಾರಿ. ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ದಿಸ್ ಈಸ್ ಲೈಕ್ ಒಂದೊಳ್ಳೆ ಮುಹೂರ್ತದ ಸೀರೆ ಥರ. ಸೊ ಪಿಂಕ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನಲ್ಲಿದೆ. ನಂಗೆ ಗೊತ್ತಿಲ್ಲ, ಈ ಬ್ಯಾಕ್ಗ್ರೌಂಡ್ಗೂ ಇದಕ್ಕೂ ಕಲರ್ ಚೇಂಜ್ ಆಗಿಬಿಡ್ತಿದೆ ಅನಿಸುತ್ತೆ. ಸೊ ನೋಡಿ, ದಿಸ್ ಈಸ್ ದ್ಯಾಟ್ ಕ್ರೀಮ್ ಆ್ಯಂಡ್ ಒಂದೊಳ್ಳೆ ಈ ಕಾಂಬಿನೇಷನಲ್ಲಿದೆ, ಪಿಂಕ್ ಕಾಂಬಿನೇಷನ್. ಸೊ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೇಟ್. ಯಾಕಂದರೆ ಇದು ನನ್ನ ಕಾಲೇಜ್ ಎತ್ನಿಕ್ ಡೇಗೆ ಹಾಕ್ಕೊಂಡಿದ್ದೆ ನಾನು ಈ ಸೀರೆ, ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ. ಸೊ ಈ ಸೀರೆ ಹಾಕ್ಕೊಂಡಾಗ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ರು ದಟ್ ದ ಪ್ರಾಪರ್ ಎತ್ನಿಕ್ಕಾಗಿ ಹಾಕ್ಕೊಂಡು ಬಂದಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಲಾಡ್ ಆಫ್ ಕಾಂಪ್ಲಿಮೆಂಟ್ಸ್ ತೊಗೊಂಡು ಬಂದು ಕೊಟ್ಟಿದ್ದು ಸ್ಯಾರಿ ಇದು ನನಗೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ತುಂಬ ಚೆನ್ನಾಗಿ ಹೊಲಿಸಿದ್ದೀನಿ. ಸೊ ಈ ಥರ ಎಲ್ಲ ಇದೆ, ಬಟ್ ಐ ವಿಲ್ ಶೋ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಸೊ ಈ ಸೀರೆ ಬಂದು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರಮ್ಮ ನನಗೆ ಅಂತ ಕೊಟ್ಟಿರೋ ಸೀರೆ. ನಾನು ಎಷ್ಟೊಂದು ಸೀರೆ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು, ಕೆಲವೊಂದು ಕಡಿಮೆ ಈಗ ಸದ್ಯಕ್ಕೆ. ಬಿಕಾಸ್ ನನಗೆ ನಮ್ಮ ಅಜ್ಜಿನೇ ತುಂಬ ಸೀರೆಗಳನ್ನ ಕಳಿಸ್ತಾರೆ. ಅವರು ಉಟ್ಕೊಳೋಕ್ಕಾಗುವಂಥ ಸೀರೆ ಅವ್ರು ಉಟ್ಕೋತಾರೆ. ಬಟ್ ಅವ್ರಿಗೆ ವಯಸ್ಸಾಗಿರೋದ್ರಿಂದ ಕೆಲವೊಂದು ಸೀರೆಗಳು ಅವ್ರು ಯಾವ್ದು ಉಟ್ಕೊಳ್ಳಲ್ಲ, ಅದನ್ನು ನನಗೆ ನನ್ನ ತಂಗಿಗೆ ಕೊಡ್ತಾರೆ. ಸೊ ಇದರಲ್ಲಿ ಅವ್ರು ಕೊಟ್ಟಿರೋ ಎಷ್ಟೊಂದು ಸೀರೆಗಳಲ್ಲಿ ಇದು ಒಂದು ಸೀರೆ ನನ್ನ ಫೇವ್ರೇಟ್. ಎಲ್ಲದೂ ಫೇವ್ರೇಟೇ, ನಂಗೆ ಸೀರೆ ಅಂದ್ರೇ ಫೇವ್ರೇಟ್. ಹಿಯರ್ ಕಮ್ಸ್ ಮೈ ಮೋಸ್ಟ್ ಇಮೋಷನಲ್ ಸ್ಯಾರಿ ಅಂದರೆ ಈ ಸೀರೆ. ದಿಸ್ ಈಸ್ ಗ್ರೇನ್ ಕಲರ್ ಆ್ಯಂಡ್ ಇದಕ್ಕೂ ಬ್ಲೌಸ್ ಸಿಂಪಲಾಗಿ ಹೊಲಿಸಿರೋದು. ಬಟ್ ಅದು ಉಟ್ಕೊಳಂಗೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಿಂದ ನಾನು ರೀಲ್ ಮಾಡಿ ಮತ್ತು ಒಂದೊಳ್ಳೆ ಫೋಟೋಶೂಟ್ ಮಾಡಿದ್ದೆ. ಅದು ನನಗೆ ಯಾವ ಥರ ಕಾಂಪ್ಲಿಮೆಂಟ್ ಬಂದಿತ್ತು ಅಂದರೆ, ಮಾಡೆಲ್ ಶೂಟ್ ಮಾಡಿಸು, ತುಂಬ ಚೆನ್ನಾಗಿ ಕಾಣ್ತೀಯಾ ಅಂತಂದ್ಬಿಟ್ಟು ಆ ಕಾಂಪ್ಲಿಮೆಂಟ್ಸ್ ತಂದು ಕೊಟ್ಟಿದ್ದು ಸೀರೆ ಇದು ನನಗೆ. ಸೊ ಈ ಸೀರೆ ಸಹ ವರಮಹಾಲಕ್ಷ್ಮಿಗೆ ನನಗೆ ಮೊದಲನೇದಾಗಿ ಕೊಡಿಸಿರೋ ಅಂಥ ಸೀರೆ ಇದು. ನಮ್ಮಪ್ಪ ಕೊಡಿಸಿರೋದು. ಇದೆಲ್ಲ ನನಗೆ ತುಂಬ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗಿದೆ. ಬಿಕಾಸ್ ನಂಗೆ ಸೀರೆಗಳಂದ್ರೇ ಹುಚ್ಚು. ನಾನು ತುಂಬ ಸೀರೆ ಕಲೆಕ್ಟ್ ಮಾಡ್ತೀನಿ, ಉಟ್ಕೊಳ್ಳೋಕ್ಕೂ ಅಷ್ಟೇ ಇಷ್ಟ ನನಗೆ. ವಿಚ್ ಇಸ್ ಅ ಕಂಫರ್ಟಬಲ್ ಕ್ಲೋತ್ಸ್ ಅಂತ ಕೇಳಿದ್ರೆ ಐ ಜಸ್ಟ್ ಸೇ ನನಗೆ ಸೀರೆ ಅಂತಂದ್ಬಿಟ್ಟು. ದಿಸ್ ಇಸ್ ದ್ಯಾಟ್ ಒನ್. ಸೊ ನಂಗೆ ತುಂಬ ಇಷ್ಟ ಆಗಿರೋ ಸೀರೆ ಇದು. ಉಟ್ಕೊಂಡಾಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಐ ವಿಲ್ ಜಸ್ಟ್ ಶೋ ದ ಅದರ್ 2 ಸ್ಯಾರೀಸ್. 2 ಸೀರೆ ಅದಂತೂ ಈಗ ತೋರಿಸಿರೋ ಇದರಲ್ಲೆಲ್ಲ ಎಕ್ಸ್ಪೆನ್ಸಿವ್ ಸೀರೆ ಇರುತ್ತೆ. ಸೊ ನಾನು ಇಷ್ಟ ಆಗಿರೋದ್ರಲ್ಲಿ ನಾನು ಏನು ಇಟ್ಕೊಂಡಿದ್ದೀನಿ ನನ್ನ ಕಬರ್ಡಲ್ಲಿ, ಇಷ್ಟು ಸೀರೆಗಳಲ್ಲಿ ಅದೆರಡು ಎಕ್ಸ್ಪೆನ್ಸಿವ್ ಸೀರೆನೂ ಇದೆ. ಅದೆರಡು ತೋರಿಸ್ತೀನಿ. ಸೊ ಹಿಯರ್ ಕಮ್ಸ್ ದಟ್ ಸ್ಯಾರಿ ದಟ್ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ಅಂತಂದ್ಬಿಟ್ಟು. ಸೊ ಇದೆಲ್ಲ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನನಗೆ ಬ್ಲೌಸ್ಗಳ ಕಾಂಪ್ಲಿಮೆಂಟ್ಸು ಚೆನ್ನಾಗಿ ಬರುತ್ತೆ. ಬಿಕಾಸ್ ಬ್ಲೌಸ್ ಚೆನ್ನಾಗಿ ಹೊಲ್ದಿಲ್ಲ ಅಂತಂದರೆ ನಿಮ್ಗೆ ಸೀರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಬ್ಲೌಸ್ ಚೆನ್ನಾಗಿ ಹೊಲ್ದಿದ್ದಾರೆ ಅಂತಂದರೆ ಸೀರೆನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ. ಸೊ ಈ ಸೀರೆ ಮೇ ಬಿ ನನಗೀಗ 22 ಇಯರ್ಸ್.
ಈ ಸೀರೆಗೂ 22 ವರ್ಷ ಆಗಿದೆ. ಸೊ ನೋಡಿ, ಬ್ಯೂಟಿಫುಲ್ ಬಾರ್ಡರ್ ಅಲ್ಲ, ಸೊ ಪ್ರಿಟಿ. ಈ ಸೀರೆ ನಮ್ಮಮ್ಮಂಗೆ ಸೀಮಂತಕ್ಕೆ ನಮ್ಮಪ್ಪ ಕೊಡಿಸಿರೋ ಸೀರೆ, ರೇಷ್ಮೆ ಸೀರೆ. ಇದು ಮೇ ಬಿ ಏನಂತಾರೆ, ಕಾಂಚೀವರಂ ಸೀರೆ ಅಂತ ಕರೀತಾರಲ್ಲ ಅದು. ಇದು ಪ್ಯೂರ್ ಮಗ್ಗಮ್ ಸಿಲ್ಕ್ ಸ್ಯಾರಿ. ಈ ಸೀರೆ ನಮ್ಮಮ್ಮ ನನ್ನ ಹೊಟ್ಟೆಯಲ್ಲಿದ್ದಾಗ ಬೇಬಿ ಶವರ್ಗೆ ಉಟ್ಕೊಂಡಿದ್ದಿದ್ದು ಸೀರೆ. ಈ ಸೀರೆನ ನಾನು ಮೊನ್ನೆ ರೀಸೆಂಟಾಗಿ ನಮ್ಮೂರಿನ ಹಬ್ಬ ಜಾತ್ರೆಗೆ ಸ್ಟೈಲ್ ಮಾಡಿದ್ದೆ. ಈ ಸ್ಯಾರಿನ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಂಗೆ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ರು ದ್ಯಾಟ್ ತುಂಬ ಚೆನ್ನಾಗಿದೆ ಸೀರೆ ಅಂತಂದ್ಬಿಟ್ಟು. ಸೊ ಈ ಸೀರೆ ಅದು ಒಂದು ಬೇರೆ ಟ್ರೆಷರ್ ಇದು ನನಗೆ, ಅದಕ್ಕೆ ಈ ಥರ ನೀಟಾಗಿ ಕವರ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ರೇಷ್ಮೆ ಸೀರೆಗಳೆಲ್ಲ ನೀವು ಕಾಟನ್ ಬ್ಯಾಗ್ಸ್ ಆರ್ ಪಂಚೆ ಬಟ್ಟೆ ಅಂತ ಹೇಳ್ತಾರಲ್ಲ ಅದರಲ್ಲೆಲ್ಲ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಅದು ತೋರಿಸ್ತೀನಿ ನಾನು ನಿಮ್ಗೆ ನೆಕ್ಸ್ಟು, ಹೇಗೆ ಸ್ಟೋರ್ ಮಾಡಬೇಕು ಸ್ಯಾರೀಸ್ ಅಂತ ಎಲ್ಲ. ಸೀರೆಗಳು, ಕನ್ನಡ ಸೀರೆಗಳು ಅಂತ ತೋರಿಸ್ತೀನಿ ನಿಮಗೆ. ಸೊ ದಿಸ್ ಇಸ್ ಒನ್. ಹಿಯರ್ ಕಮ್ಸ್ ಮೈ ಮೋಸ್ಟ್ ಎಕ್ಸ್ಪೆನ್ಸಿವ್, ನನಗೆ ಅಂತಲೇ ತಗೊಂಡಿರೋ ಸೀರೆ. ನಾನು ಡಿಸೈನರ್ ಸೀರೆ ಬೇಕು ಅಂತ ನಮ್ಮ ಅಕ್ಕಂಗೆ ಫೋನ್ ಮಾಡಿ, ಅಕ್ಕ ನಂಗೆ ಡಿಸೈನರ್ ಸೀರೆ ಬೇಕು ಕೊಡಿಸಿ ಅಂತ ಹೋಗೋಣ ಅಂತ ಕೇಳಿ ಹೋಗಿ ತಗೊಂಬಂದಿದ್ದಂಥ ಸೀರೆ ಇದು. ಆ್ಯಂಡ್ ಇದಕ್ಕೂ ಕತೆ ಇದೆ, ತುಂಬ ಎಕ್ಸ್ಪೆನ್ಸಿವ್ ಸೀರೆ ಇದು ನನಗೆ. ಬಿಕಾಸ್ ಆಗೆಲ್ಲ ನಮ್ಮ ಕಾಲೇಜ್ ಟೈಮ್ ಇದು, ಅಂದರೆ ಏನದು ಫೇರ್ವೆಲ್ಗೆ, ಆಗೆಲ್ಲ ನಾವು ದುಡಿತಿರ್ಲಿಲ್ಲ. ಸೊ ಆಗ ನಂಗೆ ಅದು ಎಕ್ಸ್ಪೆನ್ಸಿವೇ ಇರುತ್ತೆ ದುಡ್ಡು. ಅರೌಂಡ್ ಮರ್ತೋಗಿದ್ದೀನಿ ಇದ್ರದ್ದು ಪ್ರೈಸ್ ಎಷ್ಟು, 10K ಮಧ್ಯ ಬರಬಹುದು ಅನ್ಸುತ್ತೆ. ಸೊ ದಿಸ್ ಇಸ್ ಫ್ರಮ್ ಕಲಾನಿಕೇತನ್. ಈ ಸೀರೆ ನಾನು ಎಷ್ಟು ವರ್ಷ ಯಾರ ಬರ್ಡೇ ಆದ್ರೂ ಇದೇ ಸೀರೆಯಲ್ಲಿರೋ ಪಿಕ್ಚರ್ಸ್ನ ಹಾಕಿ ವಿಶ್ ಮಾಡ್ಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲ, ಅಷ್ಟು ಮೆಮೊರಿ ಇದೆ ಈ ಸೀರೆದು ನನಗೆ. ಇದ್ರದ್ದು ಬ್ಲೌಸ್ ಸಿಂಪಲ್ ಆಗಿ ತುಂಬ ಎಲಿಗೆಂಟಾಗಿ ಹೊಲ್ದು ಕೊಟ್ಟಿದ್ದಾರೆ ಅಣ್ಣ. ಸೊ ಮೈ ಟೈಲರ್ ಅಣ್ಣ, ಅದನ್ನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಈ ಸೀರೆ ತೋರಿಸ್ಬೇಕು ಅಂದರೆ ತುಂಬ ಒಳ್ಳೆ ಡೀಟೇಲಿಂಗ್ ಇದೆ ಇದರಲ್ಲಿ ಸ್ಟೋನ್ಸ್ದು. ಆ್ಯಂಡ್ ಇದನ್ನು ಉಟ್ಕೊಂಡ್ರೆ ಬೇರೆ ಸೀರೆ ಉಟ್ಕೊಳ್ಳೋಕೆ ಮನಸ್ಸೇ ಬರೋಲ್ಲ, ಅಷ್ಟು ಆರಾಮಾಗಿರುತ್ತೆ ಅಷ್ಟು. ಬಟ್ ಏನಂದರೆ ಒಂಚೂರು ಸ್ಟೋನ್ಸ್ ಇದೆ ಅಲ್ವಾ, ತುಂಬ ವೆಯ್ಟ್ ಇದೆ, ಅದೇ ಪ್ರಾಬ್ಲಮ್ಮು. ವೆಯ್ಟ್ ಏನು ಮ್ಯಾಟರ್ ಆಗೋಲ್ಲ, ಸೀರೆ ಮೆತ್ತಗಿದ್ದಾಗ ಆರಾಮಾಗಿ ಉಟ್ಕೋಬೋದು. ಈ ಸೀರೆದು ದೊಡ್ಡ ಕತೆ ಅಂದರೆ, ನಾನು ನಮ್ಮ ಅಕ್ಕಗೆ ಡಿಸೈನರ್ ಸ್ಯಾರಿನೇ ಬೇಕು ಅಂತ ಹೇಳಿ ಮಲ್ಲೇಶ್ವರಂ ಕರ್ಕೊಂಡೋದ್ರು. ಎಲ್ಲ ಕಡೆ ಸುದರ್ಶನ್ ಸಿಲ್ಕು, ಮಹಾಲಕ್ಷ್ಮಿ ಎಲ್ಲ ಕಡೆನೂ ಸ್ಟೋರ್ಸಲ್ಲಿ ಚೆಕ್ ಮಾಡಿಸಿ ಅಲ್ಲಿ ಉಟ್ಸಿ ನೋಡಿಸಿ ನಮ್ಮ ಅಕ್ಕನ ಎಲ್ಲ ನೋಡ್ತಿದ್ದಿದ್ದು, ಯಾವ ಚೆನ್ನಾಗಿ ಕಾಣ್ತಿದೆ ಯಾವ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ವಿ ಜಸ್ಟ್ ವೆಂಟ್ ಟು ಕಲಾನಿಕೇತನ್. ಅಲ್ಲಿ ಉಟ್ಸಿದ್ರು ಈ ಸೀರೆ, ಬೇರೆ ಬೇರೆ ಸೀರೆ ಎಲ್ಲ ಉಟ್ಸಿದ್ರು, ಈ ಸೀರೆನ ಉಟ್ಸಿದ್ರು. ಅದಾದ್ಮೇಲೆ ನಮ್ಮ ಅಕ್ಕ ಪಿಕ್ಚರ್ ತಗೊಂಡ್ರು, ಯಾವ್ದು ಚೆನ್ನಾಗಿ ಕಾಣುತ್ತೆ ನೋಡೋಣ ಎಲ್ಲ ತಗೊಂಡ್ಮೇಲೆ ನಾವು ಸುದರ್ಶನ್ ಸಿಲ್ಕ್ಸ್ ಹೋದ್ವಿ, ಇದಿಟ್ಟಿರಿ ನೋಡೋಣ ಅಂತಂದ್ಬಿಟ್ಟು. ಬಟ್ ಅಲ್ಲೋದ್ರೂ ನಮಗೆ ಇಷ್ಟನೇ ಆಗಲಿಲ್ಲ, ಇದೇ ಇಷ್ಟ ಆಯಿತು ನನಗೆ. ಇಷ್ಟು ಅಂತ ಬಜೆಟ್ ಇತ್ತು ನನ್ನ ಹತ್ರ, ಅಷ್ಟರಲ್ಲೇ ತಗೋಬೇಕು ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕಂಗೆ ಹೇಳಿದೆ, ಅಕ್ಕ ಇದೇ ಬಜೆಟ್ ಅಂತ ಅಂದ್ಬಿಟ್ಟು. ಸೊ ಅದಾದ್ಮೇಲೆ ನಮಗೆ ಯಾವುದು ಇಷ್ಟ ಆಗಲಿಲ್ಲ, ಮತ್ತೆ ಅದೇ ಶಾಪಿಗೆ ಹೋದ್ವಿ, ಇದೇ ತಗೊಳ್ಳೋಣ ಅಂತ ಹೋದ್ರೆ. ಇದು ನಾನು ಅನ್ಕೊಂಡೇ ಇರಲಿಲ್ಲ ತುಂಬ ಜಾಸ್ತಿ ಕಾಸ್ಟ್ ಅಂತ, ನನ್ನ ಬಜೆಟ್ಗಿಂತ ಜಾಸ್ತಿ ಇತ್ತು ಇದು ರೇಂಜ್ ಇದರದು. ಆಮೇಲೆ ನಮ್ಮ ಅಕ್ಕ ಗಂದೆ, ಅಕ್ಕ ತುಂಬ ಜಾಸ್ತಿ ಇದೆ ಅಕ್ಕ, ಯಾಕೆ ಬೇಕು ಅಂತ ಎಲ್ಲ, ಬೇರೆ ತಗೊಳ್ಳೋಣ ಅಂತ. ನಮ್ಮ ಅಕ್ಕ ಒಂದು ಹೇಳಿದ್ದು, ನಿನ್ನ ಬಜೆಟ್ ಏನಿದೆ ಅದು ಕೊಡು, ಇದು ಮಿಕ್ಕಿದ ಎಷ್ಟಿದೆ ನಾನು ನಿಂಗೆ ಹಾಕ್ಬಿಟ್ಟು ಕೊಡಿಸ್ತೀನಿ ಅಂತ. ಇಟ್ ವಾಸ್ ಆಫ್ ಆ್ಯಂಡ್ ಆಫ್, ಅಂದರೆ ನಾನು ಹೇಳಲ್ಲ ದಟ್ ಇದ್ರದ್ದು ರೇಂಜ್ಗೆ ನಂದು ಅರ್ಧನೇ ಬಜೆಟ್ ಇದ್ದಿದ್ದು, ಇನ್ನು ಅರ್ಧ ಹಾಕಿ ನಮ್ಮ ಅಕ್ಕ ಕೊಡ್ಸಿದ್ದು ನನಗೆ ಸೀರೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸೀರೆ ತುಂಬ ಎಫರ್ಟ್ಸ್ ಹಾಕಿ ನನಗೆ ಈ ಸೀರೆನ ಚೆನ್ನಾಗಿ ಕಾಣಿಸೋ ಥರ ಮಾಡಿಕೊಟ್ರು ನಮ್ಮಕ್ಕ. ಆ್ಯಂಡ್ ಐ ವೆರಿ ಥ್ಯಾಂಕ್ಫುಲ್, ಐ ಬಿ ವೆರಿ ಥ್ಯಾಂಕ್ಫುಲ್ ಟು ಹರ್. ಸೊ ಇದು ಆ ಸ್ಯಾರಿ. ಆ್ಯಂಡ್ ಇದು ನನ್ನ ಟ್ರೆಷರ್. ಈಗ ಹೆಂಗೆ ಎತ್ತಿಟ್ಕೊಂಡಿದ್ದೀನಿ ಅಂತ ಅಂದರೆ, ಅದು ಒಂದೇ ಸತಿ ಹಾಕಿದ್ದು, ಯಾಕೆಂದರೆ ಅದು ಲಾಡ್ ಆಫ್ ಪಿಕ್ಚರ್ಸ್ ಇದೆ ಈ ಸೀರಿಯಲ್ ನನಗೆ. ಸೊ ಇದ್ರ ಬಗ್ಗೆ ತುಂಬ ಆಗ್ಬಿಡ್ತು ಅನಿಸುತ್ತೆ. ಸೊ ದಿಸ್ ಇಸ್ ದ್ಯಾಟ್ ಸ್ಯಾರಿ, ಮೈ ಡಿಸೈನರ್ ಒನ್. ಸಿ ಬ್ಯೂಟಿಫುಲ್ ಅಲ್ವಾ? ಓಕೆ, ದಿಸ್ ದ ಲಾಸ್ಟ್ ಸ್ಯಾರಿ. ಇನ್ನೂ ತುಂಬ ಇದೆ. ನೆಕ್ಸ್ಟ್ ಪಾರ್ಟಲ್ಲಿ ರೇಷ್ಮೆ ಸೀರೆ ಕಲೆಕ್ಷನ್ಸ್ ಫುಲ್ಲಾಗಿ ನಾನು ನಿಮಗೆ ಮಾಡ್ತೀನಿ. ಸೊ ಇದೇ ನನ್ನ ಸೀರೆ ಕಲೆಕ್ಷನ್ಸ್. ಸೀರೆ ಅಂದರೆ ತುಂಬ ಹುಚ್ಚು ನನಗೆ. ಸೊ ಮೇ ಬಿ ಕಂಟೆಂಟ್ ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾರೆ, ನಾವು ಕೆಲವೊಂದು ಸತಿ ಅವ್ರನ್ನ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳಬಾರ್ದು. ಬಿಕಾಸ್ ಎಲ್ಲ ಥರದನ್ನು ಅವ್ರು ಇನ್ಫ್ಲೂಯೆನ್ಸ್ ಮಾಡಬಾರ್ದು. ಬಿಕಾಸ್ ಎಷ್ಟೊಂದು ಥರ ಡಿಫ್ರೆನ್ಸ್ ಇರುತ್ತೆ. ಬಟ್ ನಾನು ಹೇಳ್ತೀನಿ, ಸೀರೆಗಳಲ್ಲಿ ಯಾರು ಬೇಕಾದ್ರೂ ಆಗಲಿ ಇನ್ಫ್ಲೂಯೆನ್ಸ್ ಮಾಡಬೇಕು. ಯಾಕಂದರೆ ಎಲ್ಲರೂ ಉಟ್ಕೊಳ್ಳಿ ಸೀರೆಗಳನ್ನ, ವಿಚ್ ಈಸ್ ನಮ್ಮ ಸಂಸ್ಕೃತಿ ಅದು. ಆ್ಯಂಡ್ ಸೀರೆ ಈಸ್ ಲೈಕ್ ಎಮೋಷನ್ ಅವರು ಎಲ್ಲರಿಗೂ, ನನಗೆ ಪರ್ಸ್ನಲಿ. ಸೊ ಐ ವಿಲ್ ಇನ್ಫ್ಲೂಯೆನ್ಸ್ ದಿಸ್. ಎಲ್ಲರೂ ಸೀರೆ ಉಟ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಕಾಣಿಸಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ನೌ. ಆ್ಯಂಡ್
ಓಕೆ ದಟ್ಸ್ ಇಟ್. ಮೇ ಬಿ ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ಸು ಮತ್ತು ನನ್ನ ಆಕ್ಸೆಸರೀಸ್, ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲದ್ರ ಬಗ್ಗೆನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಮಾತಾಡೋಣ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.